ಇರುವಂತದ್ದು. ಸರ್ ಒಂದ್ ನಿಮಿಷ ನಾಗೇಂದ್ರ ಸರ್, ಪ್ರಿಯಾಂಕ್ ಖರ್ಗೆ ಅವರು 12 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ಚುನಾವಣಾ ಆಯೋಗ ಅದಕ್ಕೆ ಉತ್ತರವನ್ನ ಕೊಟ್ಟು ತದನಂತರ SIR ಪ್ರಕ್ರಿಯೆಯನ್ನ ಮಾಡಬಹುದಿತ್ತಲ್ಲ, ಯಾಕೆ ಮಾಡಿಲ್ಲ? ನೋಡಿ, ಇವರು ಬಂದು ಮೈಕ್ ಮುಂದೆ, ಮೀಡಿಯಾಗಳ ಮುಂದೆ, ಮತ್ತೆ ಜನರ ಮುಂದೆ ಬಂದು ಕೇಳೋಂಥದ್ದಲ್ಲ. ಒಂದು ಕಾನೂನು ಪ್ರಕ್ರಿಯೆ ಅಂತ ಇದೆ, ಕೋರ್ಟ್ಗಳಂತ ಇದೆ, ದೇಶದಲ್ಲಿ ಕೋರ್ಟ್ಗಳಂತ ಇದೆ. ಕೋರ್ಟ್ ಮುಖಾಂತರ ಹೋಗಿ ಕಾನೂನು ರೀತಿ ಕೇಳಿದ್ರೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಬರೀ ಇವರು ಮಾಧ್ಯಮಗಳ ಮುಂದೆ ಬಂದು ಮಾಧ್ಯಮದ ಇವತ್ತು ಸಚಿವರಾಗ್ಬಿಟ್ಟಿದ್ದಾರೆ, ಇವತ್ತು ಸೋಷಿಯಲ್ ಮೀಡಿಯಾ ಸಚಿವರುಗಳಾಗಿ ನಿಂತಿದ್ದಾರೆ. ಇವತ್ತು ನಾವು ಕೇಳ್ತಾರ ಪ್ರಶ್ನೆ ಏನಂತಂದ್ರೆ, ಇವತ್ತು GB ಎಲೆಕ್ಷನ್ ತಗೊಳ್ಳಿ, ಒಂದು ವಾರ್ಡಲ್ಲಿ ಅಲ್ಲಿ JDS ನಾಯಕ ಇರ್ತಾರೆ, BJP ನಾಯಕ ಇರ್ತಾರೆ, ಕಾಂಗ್ರೆಸ್ ನಾಯಕ ಇರ್ತಾರೆ, ಮುಖಂಡರು ಇರ್ತಾರೆ, ಒಂದೊಂದು ಬೀದಿಯಲ್ಲಿ ಕೂಡ ಒಬ್ಬೊಬ್ಬ ಮುಖಂಡರು ಇರ್ತಾರೆ. ಇವತ್ತು BLO ಹೋಗ್ಬೇಕಾದ್ರೆ ಏರಿಯಾಗ ಈ ಎಲ್ಲ ಮುಖಂಡರು ಅವ್ರ ಸುತ್ತ ಜೊತೆಲಿ ಇರ್ತಾರೆ. ಆ ಮತದಾರ ಪಟ್ಟಿಗಳಲ್ಲಿ ಹೆಸರಿರುತ್ತೆ. ಅದರಲ್ಲಿ ಇರೋಂಥ ಬೇಕಾದಂಥ ದಾಖಲೆಗಳು ಕೊಟ್ಟಾಗ ಅದನ್ನು ಹೆಂಗ್ ತಿರಸ್ಕಾರ ಮಾಡೋಕ್ಕಾಗುತ್ತೆ? ಯಾವ ರೀತಿ ತಿರಸ್ಕಾರ ಮಾಡ್ಬೋದು ಅಂದ್ರೆ, BLOಗಳು ಒಂದು ಮನೆಗೆ 3 ಬಾರಿ ಹೋಗ್ಬೇಕಂತಿದೆ, 3 ಬಾರಿ ವೀಕ್ಷಣೆ ಮಾಡ್ಬೇಕಂತಿದೆ. 3 ಬಾರಿ ಹೋದ ಕೂಡ ಮಿಸ್ಟೇಕ್ ಆಗ್ಬಿಡುತ್ತಾ? ಅಲ್ಲಿರೋಂಥ ನಾಯಕರು ಬಿಟ್ಬಿಟ್ರ ಹೋಗ್ತಾ ಇಲ್ಲ, ಒಂದ್ಸಲಿನೇ ಹೋಗ್ತಾ ಇಲ್ಲ. ಅಲ್ಲ, ಅದನ್ನ ಸರ್ಕಾರ, ರಾಜ್ಯ ಸರ್ಕಾರ ಯಾರ ಕೈಯಲ್ಲಿದೆ? ಒಂದು ವ್ಯವಧಾನ ಅವ್ರ ಹತ್ರ ಇದೆಯಾ? ಎಸ್ ಕೇಳಿದಿರಿ. ಇವತ್ತು BLO ಯಾವ ಸರ್ಕಾರದ ಕೈ ಕೆಳಗಡೆ? ಇಲ್ಲಿ ಯಾವ ಸರ್ಕಾರ ಇದೆ? ಸರ್ಕಾರದ ಹಸ್ತಕ್ಷೇಪ ಇರಲ್ಲ. ಸರ್ಕಾರ ಬರೀ ಸಿಬ್ಬಂದಿಗಳನ್ನ ಕೊಡುವಂತ ಕೆಲಸ ಮಾಡುತ್ತೆ ಅಷ್ಟೇ. BLO ಜೊತೆ ಆ ಒಂದು ಕ್ಷೇತ್ರದ, ಆ ಒಂದು ಗ್ರಾಮದ ಏನು ನಾಯಕರಿದ್ದಾರೆ, ಲೀಡರ್ಗಳಿದ್ದಾರೆ, ಅವ್ರನ್ನ ಬರ್ಬಡಿ ಅಂತ ತಡೆ ಹಿಡಿತಾ ಇದೆಯಾ BLOಗಳು? ಚುನಾವಣೆಗೆ ತಡೆ ಹಿಡಿತಾ ಜೊತೆ ಸಹಕಾರ ಕೊಡಿ, ಪರಿಷ್ಕರಣೆ ಮಾಡ್ಬೇಕಾಗಿದೆ. ಮತದಾರ ಪಟ್ಟಿಗಳಿಂದ ಬಿಟ್ಟು ಹೋದ್ರೆ ಕೂಡ ಗಡುವಿರುತ್ತೆ. ನಿಮ್ಮ ದಾಖಲೆಗಳು ತಂದು ಮತ್ತೆ ನೀವು ಮತದಾರ ಪಟ್ಟಿಗೆ ಸೇರ್ಬೋದು. ಇಲ್ಲ ಅಂತ ಹೇಳಿ ಯಾವ ರೈಟ್ಸ್ ಇಲ್ಲ. ಒಂದು ಏನು ನಮ್ಮ ಇವತ್ತು ಫಂಡಮೆಂಟಲ್ ರೈಟ್ಸ್ ಇದೆ. ಒಂದು ಮತ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, 100 ಅಪರಾಧಿಗಳು ಶಿಕ್ಷೆ ಆಗ್ಬಾರ್ದು, ಒಬ್ಬ ನಿರಪರಾಧಿ ಶಿಕ್ಷೆ ಆಗ್ಬಾರ್ದು ಕಾನೂನು ಹೇಳುತ್ತೆ. ಅದೇ ರೀತಿ ಒಂದು ಓಟು ಒಂದು ಮನುಷ್ಯನಿಗೆ ಅತಿ ಮುಖ್ಯವಾದದ್ದು. ಇವತ್ತು ಎಷ್ಟೋ ನೋಡೋದು, ಒಂದು ವೋಟಿಂಗ್ ಗೆದ್ದಿರೋ ಮನುಷ್ಯನಿಗೆ ಅನ್ನೋದಕ್ಕಿಂತ ರಾಜಕೀಯ ಪಕ್ಷಗಳಿಗೆ ಮುಖ್ಯವಾದದ್ದು. ಒಂದು ವೋಟ್ ಇಂಪಾರ್ಟೆಂಟ್ ಎಷ್ಟಿರುತ್ತೆ ಅಂತ ಅಂದ್ರೆ, ಲಾಸ್ಟ್ ಕೌಂಟ್ ಮಾಡ್ಬೇಕಾದ್ರೆ ಅಯ್ಯೋ ಒಂದು ವೋಟ್ ಅಲ್ಲಿ ಮಿಸ್ ಆಗೋಯ್ತಲ್ಲ ಅಂತ ಅನ್ಕೊಳ್ತೀರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ. ಅವರು ಈ ಒಂದು ಚುನಾವಣೆ ಬಂದಾಗ ಒಂದು ಆಕ್ಷನ್ ತಂದಾಗ ಹೇಳ್ತಾರೆ, ರಾಜ್ ನೋಟಲ್ಲಿ ರಾಜನ ಮಗ ಹುಡ್ತಾ ಇದ್ದ, ಇನ್ ಮುಂದೆ ಗುಡಿಸ್ಲಲ್ಲಿ ರಾಜ ಹುಡ್ತಾನೆ ಅಂತ ಹೇಳಿದ್ರು. ಅದನ್ನ ನೀವು ಅಂದ್ರೆ, ಒಂದು ಮತ ಪ್ರತಿಯೊಬ್ಬರಿಗೂ ರೈಟ್ಸ್ ಇದೆ. ಒಬ್ಬ ಬಡವನಿಗೆ ಒಂದೇ ಮತ, ಒಬ್ಬ ಶ್ರೀಮಂತನಿಗೆ ಒಂದೇ ಮತ. ಹೊರಗಡೆ ಇಡ್ತಾ ಇದ್ರಿ, ತುಂಬಾ ಚೆನ್ನಾಗಿತ್ತು. ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಆಗುತ್ತಾ? ರಾಜನ ಹೊಟ್ಟೆಲಿ ರಾಜನೇ ಹುಡ್ತಾನೆ, ಆಮೇಲೆ ಮತ್ತೆ ಇನ್ನೊಂದೇನು? ಆದ್ರೆ ಒಂದು ಗುಡಿಸ್ಲಲ್ಲಿ ಕೂಡ ರಾಜ ಹುಡ್ತಾನೆ ಅಂತ ಹೇಳಿದ್ರು. ಹಾಗೆ ಈಗ ಇನ್ನೊಂದು ಆಡ್ ಮಾಡ್ಬೋದು. ಈ ರಾಜಕೀಯವಾಗಿ ರಾಜಕಾರಣಿಗಳು ಯಾರಿರ್ತಾರೆ ಅವ್ರ ಹೊಟ್ಟೆಲಿ ಹುಟ್ಟೋದು ಮತ್ತೊಬ್ಬ ರಾಜಕಾರಣಿನೇ ಅಂತ ಅಲ್ವಾ ಆಡ್ ಮಾಡ್ಬೋದು. ಮತದಾರ ಪ್ರಭುಗಳ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ನಾನು ಹೇಳ್ತಾ ಇದ್ದೀನಿ, ಅವ್ರ ಮತ ಅನ್ನೋದು ಅವ್ರ ಹಕ್ಕನ್ನ ಯಾರು ಕಸಿಯಕ್ಕಾಗಲ್ಲ. ಇವತ್ತು ಪ್ರತಿ ಒಂದು ವಿಚಾರದಲ್ಲೂ ಕೂಡ ಇವತ್ತು ಟೆಕ್ನಾಲಜಿ ಮುಂದೆ ಇದೆ. ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿ ಇದೀವಿ. ಇವತ್ತು ಇವರು SIR ಮಾಡ್ಬೇಕಾದ್ರೆ 1952 ಅಲ್ಲಿ ಟೆಕ್ನಾಲಜಿನೇ ಇರಲಿಲ್ಲ. ಅವಾಗ ನಾವು ಸ್ವೀಕಾರ ಮಾಡಿದೀವಲ್ಲ. ಇವತ್ತು ಟೆಕ್ನಾಲಜಿ ಇದೆ. ಇವತ್ತು ಮತದಾರ ಪಟ್ಟಿಯಿಂದ ನಮ್ಮನ್ನ ಆಚೆ ಇಟ್ಟಿದ್ದಾರೆ, ಸೋಷಿಯಲ್ ಮೀಡಿಯಾ ಹಾಕಿ ಜಾಹೀರಾತಾಗ್ಬಿಡುತ್ತೆ, ದೇಶಕ್ಕೆ ಗೊತ್ತಾಗ್ಬಿಡುತ್ತೆ 1 ಸೆಕೆಂಡ್ ಅಲ್ಲಿ. ಅಂದರೆ ಅಂತ ಒಂದು ಟೆಕ್ನಾಲಜಿ ಕಾಲದಲ್ಲಿ ಎದುರಂತದೇನಿದೆ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟ ದಾಖಲೆ ಕೊಟ್ಟು ಮಾಡಿಸಿ. ಯಾಕೆ ಮಾಡಬೇಡ? ಇವತ್ತಿನವರೆಗೆ SIR ಅಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋದು ಇತ್ತ? ಯಾವ್ದ್ರಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಯಾವಾಗ ಬಂತು? ಯಾಕೆ ಬಂತು? ಅದು ಯಾಕೆ ಬಂತು? ಅಲ್ಲ, ಯಾಕೆ ಬಂತು? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಯಾಕೆ ಬಂತು ಹೇಳಿ. ಅದರ ಆಧಾರ ಏನು? ಅಲ್ಲ, SIR ಮಾಡ್ರಿ. 27 ಲಕ್ಷ ಮತಗಳನ್ನ ನೀವು ಅರ್ಹ ಮತಗಳನ್ನ ಯಾಕೆ ಹೊರಗಡೆ ಸರ್ಕಾರ ಇದೆಯಲ್ಲ, ಇವತ್ತು ನೀವು ಆಡಳಿತ ಸರ್ಕಾರ ಇದೆಯಲ್ಲ, ಸ್ಕ್ರೂಟಿನಿ ಮಾಡಿ. ಚುನಾವಣಾ ಆಯೋಗಕ್ಕೆ ಸರ್ಕಾರಕ್ಕೆ